ಮಾಡಿದ್ರು ಅವರ ಸ್ಫೂರ್ತಿ ನಿಮ್ಮ ಮಕ್ಕಳಿಗೆ ಆಗಬೇಕು. ಅಂಬೇಡ್ಕರ್ ಅವರ ಸ್ಫೂರ್ತಿ ಶಿವರಾಮ ಅವರಿಗಾಯಿತು. ಅವರ ಸ್ಫೂರ್ತಿ ನಿಮ್ಮ ಮಕ್ಕಳ ಅದನ್ನ ಏನು ಕಷ್ಟಪಟ್ಟು ಹೇಗೆ ಅವರು ಅವರು ಈ ಒಂದು ಸಮಾಜಕ್ಕೆ ಆಸೆಯಾಗಿ ಬರುವುದು. ಅದೇ ರೀತಿ ನಿಮ್ಮ ಮಕ್ಕಳು ಸಹ ನಿಮ್ಮ ಸಮುದಾಯಕ್ಕೆ ಆಸೆಯಾಗಬಹುದು. ಜೊತೆಗೆ ಏನು ಇಷ್ಟು ಕಷ್ಟಪಟ್ಟು ಮಕ್ಕಳನ್ನು ಮಾಡಲೇಬೇಕಂತಿದ್ದರು ಆಸೆಯಾಗಿದ್ದರು ಹೇಳಿದರು. ಅದು ಆಸೆಯಾಗಬೇಕು. ಅವರು ಏನು ನೀವು ಪಟ್ಟ ಕಷ್ಟ ಮಕ್ಕಳ ಪರವಾಗಿ ಅದೇ ರೀತಿ ಅವರ ನಿಮ್ಮನ್ನ ಅವರು ಹೇಳ್ತಿದ್ರು. ತಾಯಿನ ಸಹಕಾರವನ್ನು ಹೇಗೆ ಉದಾಹರಣೆ ಕೊಟ್ಟು ಬಹಳ ಹೇಳಿದರು. ತಂದೆ ತಾಯಿಯಿಂದ ಪೂಜನೆ ಮಾಡದೆ ಮಕ್ಕಳು ಬಹಳ ಹಾಗೆ ಮಕ್ಕಳು ವಿಷಯವಾಗಿ ಅವರ ಒಂದು ಸ್ವಂತ ಉದ್ಯೋಗವನ್ನು ತಂದೆ ತಾಯಿಯನ್ನು ಹಾಕುವಂತಹ ವಿಷಯ ಈ ಒಂದು ವೇದಿಕೆಯಲ್ಲಿ ಎಲ್ಲರೂ ಸಹ ಸಂದೇಶವನ್ನು ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಯಾವ ರೀತಿ ಬದುಕನ್ನು ಇರಬೇಕು, ಅದೇ ರೀತಿ ನಿಮ್ಮ ನಾಯಕರಿರಬೇಕು. ಎಲ್ಲರೂ ಒಂದು ಸಂದೇಶವನ್ನು ಸಾರಿದರೆ ಅದು ಬಹಳ ಅರ್ಥಗರ್ಭಿತವಾಗಿತ್ತು. ಇಂಥ ಒಂದು ಕಾರ್ಯಕ್ರಮಗಳು ಆಗಬೇಕು. ಆದಾಗ ಎಲ್ಲರೂ ಸಹ ಏನು ವಿಷಯಗಳ ಒಬ್ಬೊಬ್ಬರು ಒಂದೊಂದು ವಿಷಯ ಎಷ್ಟು ಒಂದು ಮುಂದೋಗಿ ಹೇಗಿರಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಬಹಳ ಒಂದು ಅರ್ಥವಾಗಿ ತಿಳಿಸಿಕೊಟ್ಟಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ನಿಮಗೆ ಬಹಳಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಕಾರ್ಯಕ್ರಮಕ್ಕೆ ಕರೆಸಿ ಇಂಥ ಒಂದು ವೇದಿಕೆಯಲ್ಲಿ ಎಲ್ಲ ಒಂದು ವಿಷಯಗಳನ್ನ ಪೂರ್ತಿಯಾಗಿದೆ. ಈ ಸಾಹಿತ್ಯ ಪ್ರತಿಯೊಬ್ಬರಿಗೂ ಒಂದೇ ಆದ ಒಂದು ಟ್ಯಾಲೆಂಟ್ ಇದೆ. ಸಾಹಿತ್ಯಗಳು ಯಾರು ಕನೆಕ್ಟ್ ಆಗಬೇಕು ಗೊತ್ತಿಲ್ಲ. ಕನೆಕ್ಟ್ ಆಗ ಅವರಿಗೆ ಸ್ಫೂರ್ತಿ ಸಿಗಬೇಕು. ಅವರೆಲ್ಲ ಕನೆಕ್ಷನ್ ಸಿಗ್ತದೆ. ಅವರೊಂದು ಹೋಗ್ತಾರೆ ಅನ್ನುವಂಥ ಒಂದು ಪರಿಸ್ಥಿತಿ ಸಂದರ್ಭದಲ್ಲಿ ಅವರಿಗೆ ವಿಚಾರ ಈ ಒಂದು ಮಕ್ಕಳಿಗೆ ಎಲ್ಲರೂ ಬರಬೇಕಿತ್ತು, ಬಂದಿಲ್ಲ. ಆದರೂ ಇಲ್ಲಿನ ಭಾಗಕ್ಕೆ ಏನು ಕೆಲಸ ಕಾರ್ಯ ಆಗಬೇಕು
ಏನೆಲ್ಲ ಇಲ್ಲ ಮುಂದಕ್ಕೆ ಏನು ಮನವಿ ವಿಷಯನ ತಿಳಿಸಿದ್ರೆ ಖಂಡಿತವಾಗ್ಲೂ ಜಾಗೃತಿ ಆಗಲೇ ಎಲ್ಲರಿಗೂ ಬಹಳಷ್ಟು ನಾನು ಹೇಳ್ತೇನೆ. ಈ ಅಕ್ಕಪಕ್ಕ ಇರ್ತಕ್ಕಂಥ ಗ್ರಾಮಗಳಲ್ಲಿ ರಸ್ತೆಗಳು ಬಹಳ ಒಂದು ಅಗತ್ಯತೆ, ಅದನ್ನು ಬದಲಾವಣೆ ಮಾಡಬೇಕು. ಮೊದಲನೇ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸ್ವಾಮೀಜಿ ಅವರಿಗೆ ನಾನು ಮನವಿ ಮಾಡಿದ್ದಿಷ್ಟೇ, ಈ ಒಂದು ಗುಡ್ಡಗಾಡ ಪ್ರದೇಶದಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ಕರೆಂಟ್ ಇಲ್ಲ, ರಸ್ತೆ ಇಲ್ಲ ಅನ್ನೋದನ್ನ ಮನವಿ ಮಾಡಬೇಕು ಅಂತ ಅದನ್ನ ನಾವು ಆ ಒಂದು ಪ್ರಾಧಿಕಾರ ಸಭೆಯಲ್ಲಿ ಅನುಮತಿ ಮಾಡಿ ಟೆಂಡರ್ ಆಗಿ ಈ ಒಂದು ಸ್ವಲ್ಪ ಕೊಡುಕುಗಳಿದ್ದಾವೆ. ನಾನು ಫಾರೆಸ್ಟ್ ಇಲಾಖೆಯಲ್ಲಿ FC ಹಾಕಿಕೊಂಡು ಕ್ಲಿಯರೆನ್ಸ್ ತಗೊಂಡು ಅದನ್ನು ಮಾಡಿದ್ರೆ ಒಂದು 2-3 ಕಡೆ ಆಯ್ತು. ಬಟ್ ಉಳಿದಂಥದ್ದು ಪೆಂಡಿಂಗ್ ಆಗಿದೆ. ಅದನ್ನ ಆದಷ್ಟು ಬೇಗ ಅದನ್ನ ಈ ಉಳಿದಂಥ ಎಲ್ಲ ಗ್ರಾಮಗಳಿಗೆ ರಸ್ತೆ ಮತ್ತೆ ಕರೆಂಟ್ ಸಿಗಬೇಕು.